ಬಂಗಾಳದಲ್ಲಿ 100% ಯೋಗಿ ಮಾಡೆಲ್ ಜಾರಿ. ರಸ್ತೆಯಲ್ಲಿ ನಮಾಜ್, ಬೀಪ್ ಬ್ಯಾನ್. ಓಲೈಕೆ ರಾಜಕಾರಣಕ್ಕೆ ಸುವೆಂದು ಮಾಸ್ಟರ್ ಸ್ಟ್ರೋಕ್. ನಮಸ್ಕಾರ ವೀಕ್ಷಕರೇ, ಸಾಮ, ದಾನ, ಭೇದ, ದಂಡ ಇದು ಚಾಣಕ್ಯ ಹೇಳುವಂತಹ 4 ಪ್ರಮುಖ ಸೂತ್ರಗಳು. ವಿಶೇಷವಾಗಿ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋ ಅಥವಾ ಶತ್ರುಗಳನ್ನ ಗೆಲ್ಲೋದಕ್ಕೋ ಈ ತಂತ್ರಗಳನ್ನ ಅನುಸರಿಸಬೇಕು ಅಂತ ಈ ಚಾಣಕ್ಯ ಹೇಳಿದಂತಹ ಒಂದು ರಾಜನೀತಿ. ಆದರೆ ಇವತ್ತು ನಮ್ಮ ರಾಜಕಾರಣಿಗಳು ಬಳಸ್ತಾ ಇರುವ ಕೇವಲ 2 ಸೂತ್ರಗಳನ್ನ ಮಾತ್ರ. ಮೊದಲನೆಯದು ದಾನ, ಎರಡನೆಯದು ಭೇದ. ದಾನ ಅಂದ ತಕ್ಷಣ ನಮಗೆ ಅರ್ಥವಾಗುತ್ತೆ, ಇದು ಫ್ರೀ ಸ್ಕೀಮ್ಗಳು. ಭೇದ ಅಂದ್ರೆ ಒಡೆದು ಆಳುವ ನೀತಿ, ಜಾತಿಗಳನ್ನ ವಿಭಜಿಸಿ ಅದರ ಲಾಭವನ್ನ ಪಡೆದುಕೊಳ್ಳುವುದು. ಈ 2 ತಂತ್ರಗಳನ್ನೇ ಈ ದೇಶದ ಬಹುತೇಕ ಎಲ್ಲಾ ರಾಜಕಾರಣಿಗಳು ಅನುಸರಿಸ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಚಾಣಕ್ಯ ಹೇಳಿದಂತಹ ಆ ದಂಡಾಸ್ತ್ರ ಇದೆಯಲ್ಲ, ಅದನ್ನ ಯಾರು ಕೂಡ ಬಳಕೆ ಮಾಡೋದಿಲ್ಲ. ಕೇವಲ ಕೆಲವು ನಾಯಕರು ಮಾತ್ರ ಇದನ್ನ ಬಳಸ್ತಾರೆ. ಈಗ ಲಿಸ್ಟ್ಗೆ ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೆಂದು ಅಧಿಕಾರಿ ಅವರು ಸೇರ್ಪಡೆಯಾಗಿದ್ದಾರೆ. ಹೌದು, ಬಂಗಾಳದ ಬಗ್ಗೆ ಈ ದೇಶದ ಜನ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಒಂದು ವೇಳೆ ಅದೇ ಹಳೆ ಸರ್ಕಾರ ಮುಂದುವರೆದ್ರೆ ಬಂಗಾಳಕ್ಕೆ ಹೋಗೋದಕ್ಕೆ ನಾವು ವೀಸಾನೋ ಅಥವಾ ಪಾಸ್ಪೋರ್ಟೋ ಕೇಳಬೇಕಾದ ಪರಿಸ್ಥಿತಿ ಬಂದ್ರೂ ಆಶ್ಚರ್ಯವಿರಲಿಲ್ಲ. ಅಂತಹ ಆತಂಕದ ನಡುವೆ ಜನ ಎಚ್ಚೆತ್ತುಕೊಂಡು ಹೊಸ ಸರ್ಕಾರವನ್ನ ತಂದಿದ್ದಾರೆ. ಸಾಮಾನ್ಯವಾಗಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣ 1-2 ತಿಂಗಳು ಹನಿಮೂನ್ ಪೀರಿಯಡ್ ತರ ಎಲ್ಲೋ ಪ್ರವಾಸಕ್ಕೆ ಹೋಗ್ತಾರೆ. ಖಾತೆ ಹಂಚಿಕೆ, ಅಧಿಕಾರಿಗಳ ವರ್ಗಾವಣೆಗೆ ಅಂತ ಕಾಲಹರಣ ಮಾಡ್ತಾರೆ. ಆದ್ರೆ ಸುವೆಂದು ಅಧಿಕಾರಿ ಮಾತ್ರ ಹಾಗೆ ಮಾಡ್ಲಿಲ್ಲ. ಡೇ 1 ನಿಂದಲೂ ತನಗೆ ಅಥವಾ ತಾನು ಏನೇನ್ ಕೆಲಸ ಮಾಡಬೇಕು ಅಂತ ಪಟ್ಟಿ ಮಾಡಿಕೊಂಡಿದ್ರೋ ಅದೆಲ್ಲವನ್ನ ಒಂದೊಂದಾಗಿ ಜಾರಿಗೆ ತರತಾಗಿದ್ದಾರೆ. ಅಷ್ಟಕ್ಕೂ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸ್ಟೈಲ್ ಅಲ್ಲಿ ಸುವೆಂದು ಅಧಿಕಾರಿ ಜಾರಿಗೆ ತರ್ತಾ ಇರುವ ಕಠಿಣ ನಿಯಮಗಳೆಂಥದ್ದು. ಮಮತಾ ಬ್ಯಾನರ್ಜಿ ಅವರು ಮುಸ್ಲಿಮರಿಗೆ ಕೊಟ್ಟಿದ್ದ OBC ಮೀಸಲಾತಿಯನ್ನ ದಿಢೀರನೆ ರದ್ದು ಮಾಡಿದ್ಯಾಕೆ? ರಸ್ತೆಯಲ್ಲಿ ನಮಾಜ್ ಮಾಡೋದನ್ನ ಬಂಗಾಳದಲ್ಲಿ ಕಟ್ಟುನಿಟ್ಟಾಗಿ ಬ್ಯಾನ್ ಮಾಡಿದ್ದರ ಅಸಲಿ ಕಹಾನಿ ಏನು? ಫಾಲ್ದಾದ ಜಹಾಂಗೀರ್ ಖಾನ್ಗೆ ಸುವೆಂದು ಕೊಟ್ಟ ಆ ಖಡಕ್ ಕೌಂಟರ್ ಎಂಥದ್ದು? ಇದಿಷ್ಟೇ ಅಲ್ಲದೆ ಪ್ರಸಿದ್ಧ ರೆಸ್ಟೋರೆಂಟ್ಗಳ ಮೆನುವಿಂದಲೇ ಬೀಫ್ ಐಟಂಗಳು ಮಾಯವಾಗ್ತಾ ಇರೋದರ ಹಿಂದಿನ ಷಡ್ಯಂತ್ರವೇನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ಬಂಗಾಳದಲ್ಲಿ ಜಾರಿಯಾಗಿರುವ ಈ 100% ಯೋಗಿ ಮಾಡೆಲ್ ನ ಪ್ರತಿಯೊಂದು ಎಳೆಯನ್ನ ಬಿಚ್ಚಿಡೋಣ. ಈ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಬಂಗಾಳದಲ್ಲಿ 75 ಮುಸ್ಲಿಂ ಜಾತಿಗೆ ಕೊಟ್ಟಿದ್ದ OBC ಮೀಸಲಾತಿಯನ್ನ ರದ್ದುಗೊಳಿಸಲು ಸುವೆಂದು ಅಧಿಕಾರಿ ಸುಪ್ರೀಂ ಕೋರ್ಟ್ನಿಂದ ಕೇಸ್ ಹಿಂಪಡೆದಿದ್ದು 100ಕ್ಕೆ 100 ಸರಿಯಾದ ನಿರ್ಧಾರ ಅಂತ ನೀವು ಭಾವಿಸ್ತೀರಾ? ರಸ್ತೆಯಲ್ಲಿ ನಮಾಜ್ ಮಾಡೋದನ್ನ ಬ್ಯಾನ್ ಮಾಡಿ ಕಾನೂನು ಪಾಲಿಸುವಂತೆ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿರುವ ಬಂಗಾಳದ ಪೊಲೀಸರ ಕಾರ್ಯವೈಖರಿಗೆ ನಿಮ್ಮ ಬೆಂಬಲ ಇದೆಯಾ? ಉತ್ತರ ಪ್ರದೇಶದಲ್ಲಿ ಸಕ್ಸಸ್ ಆಗಿರುವ ಯೋಗಿ ಮಾಡೆಲ್ ಪಶ್ಚಿಮ ಬಂಗಾಳದ ಕಟ್ ಮನಿ ಮತ್ತು ಮಾಫಿಯಾ ದಂಧೆಗೆ ಶಾಶ್ವತವಾದ ಎಂಡ್ ಕಾರ್ಡ್ ಹಾಕಲಿದೆಯಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಬಂಗಾಳದಲ್ಲಿ ಜಾರಿಯಾಗಿರುವ ಈ ಕ್ರಾಂತಿಕಾರಿ ಬದಲಾವಣೆಗಳ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಮುಸ್ಲಿಂ OBC ಮೀಸಲಾತಿಗೆ ಎಳ್ಳು ನೀರು, ಸುವೆಂದು ಅಧಿಕಾರಿ ಬಿಗ್ ಮಾಸ್ಟರ್ ಸ್ಟ್ರೋಕ್. ವೀಕ್ಷಕರೇ, ಮೊದಲು ನಾವು ಬಂಗಾಳದಲ್ಲಿ ನಡೆದ ಅತಿ ದೊಡ್ಡ ಅನ್ಯಾಯವನ್ನ ಮತ್ತು ಅದನ್ನ ಸುವೆಂದು ಅಧಿಕಾರಿ ಸರಿಪಡಿಸಿದ ರೀತಿಯನ್ನ ನೋಡೋಣ. ಮೇ 22ನೇ ತಾರೀಕು ಕೋಲ್ಕತ್ತಾ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿತ್ತು. ಮಮತಾ ಬ್ಯಾನರ್ಜಿ ಸರ್ಕಾರವು 77 ಸಮುದಾಯಗಳಿಗೆ ನೀಡಿದಂತಹ OBC ಸ್ಥಾನಮಾನವನ್ನ ಹೈಕೋರ್ಟ್ ರದ್ದುಪಡಿಸಿತ್ತು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ನಡೆಸದೆ ಕೇವಲ ಧಾರ್ಮಿಕತೆಯ ಆಧಾರದಲ್ಲಿ ಈ ಮೀಸಲಾತಿಯನ್ನ ಜಾರಿಗೆ ತರಲಾಗಿದೆ. ಇದು ಸಂವಿಧಾನ ಬಾಹಿರ ಅಂತ ಕೋರ್ಟ್ ಖಡಕ್ ಆದೇಶ ಮಾಡಿತ್ತು. ಯಾಕೆ ಕೋರ್ಟ್ ಹಾಗೆ ಹೇಳ್ತು? 2011ರಲ್ಲಿ ಮಮತಾ ಬ್ಯಾನರ್ಜಿ ಅವರು ಅಧಿಕಾರಕ್ಕೆ ಬಂದಾಗ OBC ಪಟ್ಟಿಗೆ ಹೊಸದಾಗಿ 77 ಜಾತಿಯನ್ನ ಸೇರಿಸ್ತಾರೆ. ಆಶ್ಚರ್ಯದ ಸಂಗತಿ ಏನಂತಂದ್ರೆ ಆ 77 ಜಾತಿಗಳಲ್ಲಿ 75 ಜಾತಿಗಳು ಕೇವಲ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾಗಿದ್ವು. ನಮ್ಮ ದೇಶದಲ್ಲಿ ನಾವು ಚರ್ಚೆ ಮಾಡಬಹುದು, ಮುಸ್ಲಿಮರಂತಂದ್ರೆ ಒಂದೇ ಅಲ್ವಾ, ಆದ್ರೆ ಹಿಂದೂಗಳಲ್ಲಿ ಮಾತ್ರ ಜಾತಿ ಪದ್ಧತಿ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಮಮತಾ ಬ್ಯಾನರ್ಜಿ ಅವರು ಕೇವಲ ಓಲೈಕೆ ಮುಸ್ಲಿಮರಲ್ಲೇ 75 ಜಾತಿಗಳನ್ನ ಹುಡುಕಿ ತೆಗೆದುಹಾಕಿದ್ರು, ಅಂದ್ರೆ ಪಟ್ಟಿ ಮಾಡಿದ್ರು. ಈ ಓಲೈಕೆಯಿಂದಾಗಿ ಅಸಲಿ OBC ಸಮುದಾಯದ ಅಂದ್ರೆ ಹಿಂದುಳಿದ ವರ್ಗಗಳ ಯುವಕರಿಗೆ ಘೋರ ಅನ್ಯಾಯವಾಗ್ತಾಗಿತ್ತು. ಉದಾಹರಣೆಗೆ 1,000 ಉದ್ಯೋಗಗಳು ಕಾಲ್ ಫಾರ್ಮ್ ಆದ್ರೆ ಮುಂಚೆ ಕೇವಲ 20,000 ಜನ ಪೈಪೋಟಿ ನಡೆಸ್ತಾ ಇದ್ರು. ಆದ್ರೆ ಈ 75 ಹೊಸ ಮುಸ್ಲಿಂ ಜಾತಿಗಳು ಸೇರಿದ ಮೇಲೆ ಪೈಪೋಟಿ ಮಾಡುವವರ ಸಂಖ್ಯೆ 40,000ಕ್ಕೆ ಇರುತ್ತು. ಇದರಿಂದ ನಿಜವಾದ OBC ಯುವಕರಿಗೆ ಸಿಗಬೇಕಾದ ಉದ್ಯೋಗವೇ ಬೇರೆ
ಬೇರೆಯವರ ಪಾಲಾಗ್ತಾ ಇತ್ತು. ಕೋಲ್ಕತ್ತಾ ಹೈಕೋರ್ಟ್ ಈ ಮೀಸಲಾತಿಯನ್ನ ರದ್ದು ಮಾಡಿದಾಗ ಮಮತಾ ಬ್ಯಾನರ್ಜಿ ಅವರು ವೋಟ್ ಬ್ಯಾಂಕ್ ಕಳೆದುಕೊಳ್ಳುವ ಭಯದಿಂದ ತಕ್ಷಣವೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ. ಸುಪ್ರೀಂ ಕೋರ್ಟ್ ನಿಂದ ಸ್ಟೇ ತರೋದಕ್ಕೆ ಯಶಸ್ವಿಯಾಗ್ತಾರೆ. ಆದ್ರೆ ಈಗ ಅಸಲಿ ಆಟ ಶುರುವಾಗಿದೆ ನೋಡಿ. ಸುವೇಂದು ಅಧಿಕಾರಿ ಬಂಗಾಳದಲ್ಲಿ ಸಿಎಂ ಆಗ್ತಾ ಇದ್ದಂತೆ ಸುಪ್ರೀಂ ಕೋರ್ಟ್ ನಲ್ಲಿದ್ದ ಆ ಇಡೀ ಕೇಸನ್ನೇ ಹಿಂಪಡೆಯಲು ತೀರ್ಮಾನ ಮಾಡಿದ್ದಾರೆ. ನಾವು ಈ ಕೇಸ್ ಹಿಂಪಡಿತಾ ಇದ್ದೇವೆ, ನಮಗೆ ಹೈಕೋರ್ಟ್ ತೀರ್ಪೇ ಫೈನಲ್ ಅಂತ ಸುಪ್ರೀಂ ಕೋರ್ಟ್ ರಿಜಿಸ್ಟರ್ಗೆ ಪತ್ರ ಬರೆದಿದ್ದಾರೆ. ಇದರ ಪರಿಣಾಮ ಏನಾಗ್ತಾ ಇದೆ ಗೊತ್ತಾ? 2010ರಿಂದ ಈಚೆಗೆ 75 ಮುಸ್ಲಿಂ ಜಾತಿಗಳಿಗೆ ಕೊಟ್ಟಿರುವಂತಹ ಎಲ್ಲ ಒಬಿಸಿ ಸರ್ಟಿಫಿಕೇಟ್ಗಳಿಗೂ ರದ್ದಾಗ್ತಾ ಇದ್ದಾವೆ. ಯಾರು ನಿಜವಾಗಲೂ ಹಿಂದುಳಿದ ವರ್ಗದವರು ಇದ್ದಾರೋ ಅವರು ಅರ್ಹತೆಯನ್ನ ಪಡೆದುಕೊಳ್ತಾರೋ ಅಂಥವರಿಗೆ ಮಾತ್ರ ಇನ್ನು ಮುಂದೆ ಉದ್ಯೋಗಾವಕಾಶಗಳು ಲಭಿಸುತ್ತವೆ. ಇದು ಸುವೇಂದು ಅಧಿಕಾರಿಯವರ ಅತಿ ದೊಡ್ಡ ಮಾಸ್ಟರ್ ಮೈಂಡ್ ಮತ್ತು ಅತಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್. ರಸ್ತೆಯಲ್ಲಿ ನಮಾಜ್ ಬ್ಯಾನ್, ಯೋಗಿ ಸ್ಟೈಲ್ ಅಲ್ಲಿ ಸುವೇಂದು ಆರ್ಭಟ. ವೀಕ್ಷಕರೇ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಈ ಹಿಂದೆ ಒಂದು ಕಟ್ಟುನಿಟ್ಟಿನ ಆದೇಶ ಮಾಡಿದ್ರು. ಎಲ್ಲೂ ಕೂಡ ರಸ್ತೆಯಲ್ಲಿ ನಮಾಜ್ ಮಾಡುವಂತಿಲ್ಲ. ಮಸೀದಿ ಒಳಗೆ ಜಾಗ ಸಾಕಾಗದಿದ್ರೆ 2 ಶಿಫ್ಟ್ ಅಥವಾ 3 ಶಿಫ್ಟ್ಗಳಲ್ಲಿ ಮಾಡಿ, ಆದ್ರೆ ರಸ್ತೆಯನ್ನ ಬ್ಲಾಕ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಿಲ್ಲ ಅಂತ ಯೋಗಿ ಆದಿತ್ಯನಾಥ್ ತೀರ್ಮಾನ ಮಾಡಿ ಒಂದು ಆದೇಶ ಹೊರಡಿಸಿದ್ರು. ಇದೇ ಮಾದರಿಯ ಆದೇಶವನ್ನ ಈಗ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಜಾರಿಗೆ ತಂದಿದ್ದಾರೆ. ಬಂಗಾಳದಲ್ಲಿ ರಸ್ತೆಯಲ್ಲಿ ನಮಾಜ್ ಮಾಡುವ ಪ್ರಕ್ರಿಯೆ ಬಹಳ ಜೋರಾಗಿ ನಡೀತಾ ಇತ್ತು. ಶುಕ್ರವಾರ ಬಂದ್ರೆ ಸಾಕು ರಸ್ತೆಯಲ್ಲಿ ಓಡಾಡೋದೇ ಕಷ್ಟಕರವಾಗ್ತಾ ಇತ್ತು. ಆದ್ರೆ ಈಗ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಮೊನ್ನೆ ಶುಕ್ರವಾರ ಕೋಲ್ಕತ್ತಾದ ರಾಜಾ ಬಜಾರ್ ಪ್ರದೇಶದಲ್ಲಿ ಕೆಲವರು ರಸ್ತೆಯಲ್ಲಿ ನಮಾಜ್ ಮಾಡೋದಕ್ಕೆ ಮುಂದಾಗ್ತಾರೆ. ತಕ್ಷಣವೇ ಅಲರ್ಟ್ ಆದ ಪೊಲೀಸರು ಮತ್ತು ಸಿಎಪಿಎಫ್ ಭದ್ರತಾ ಸಿಬ್ಬಂದಿ ಅವರನ್ನ ತಡೆದಿದ್ದಾರೆ. ಆಗ ಅಲ್ಲಿದ್ದವರು, ನಮ್ಮ ಸಂಪ್ರದಾಯ ಇದು, ನಾವು ಇವತ್ತು ನಿನ್ನೆಯಿಂದ ಮಾಡ್ತಾ ಇರೋದಲ್ಲ, ಬಹಳ ಹಿಂದಿನಿಂದಲೂ ರಸ್ತೆಯಲ್ಲಿ ನಮಾಜ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ವಾದ ಮಾಡ್ತಾರೆ. ಆದ್ರೆ ಪೊಲೀಸರು ಖಡಕ್ ಆಗಿ ಉತ್ತರ ಕೊಡ್ತಾರೆ, ಇಲ್ಲಿ ಕಾನೂನನ್ನ ಪಾಲಿಸೋದು ಅನಿವಾರ್ಯ. ಹಿಂದೆ ನೀವು ಏನ್ ಮಾಡಿದ್ದೀರಿ ಎನ್ನೋದು ಈಗ ಮುಖ್ಯವಲ್ಲ, ಈಗ ಏನ್ ಮಾಡ್ತೀರಿ ಅನ್ನೋದು ಮುಖ್ಯ. ನೀವು ಕಾನೂನು ಪಾಲನೆ ಮಾಡದೆ ಹೋದ್ರೆ ನಾವು ಅದನ್ನ ಪಾಲಿಸುವಂತೆ ಮಾಡ್ತೇವೆ ಅಂತ ಕಟ್ಟುನಿಟ್ಟಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪಶ್ಚಿಮ ಬಂಗಾಳ ಪೊಲೀಸರು. ನೋಡಿ ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾಗಿದೆ, ಆದರೆ ಪೊಲೀಸರು ಮಾತ್ರ ಬದಲಾಗಿಲ್ಲ. ಹಿಂದಿನ ಮಮತಾ ಬ್ಯಾನರ್ಜಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವರೇ ಪೊಲೀಸರಿದ್ರು, ಈಗಲೂ ಕೂಡ ಅವರೇ ಪೊಲೀಸರಿದ್ದಾರೆ. ಆದ್ರೆ ಈಗ ಅವರ ವರ್ತನೆ ಬದಲಾಗಿದೆ. ಅವರಿಗೆ ಖಾಕಿ ಖದರ್ ಏನು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಸರ್ಕಾರ ಖಡಕ್ ಆಗಿದ್ರೆ ಪೊಲೀಸರು ಖಡಕ್ ಆಗಿರ್ತಾರೆ. ಓಲೈಕೆ ರಾಜಕಾರಣ ಮಾಡುವ ಸರ್ಕಾರ ಇದ್ರೆ ಪೊಲೀಸರು ಕೂಡ ಹಲ್ಲು ಕಿತ್ತಿ ಹಾವಿನಂತೆ ಆಗ್ತಾರೆ. ಇದು ಉತ್ತಮ ಆಡಳಿತದ ಅಸಲಿ ಲಕ್ಷಣ. ಬುಲ್ಡೋಸರ್ ಆರ್ಭಟ, ಅಕ್ರಮ ಕಟ್ಟಡಗಳ ಮೇಲೆ ಸುವೇಂದು ದರ್ಬಾರ್. ಇನ್ನು ವೆಸ್ಟ್ ಬೆಂಗಾಲ್ನಲ್ಲಿ ಬುಲ್ಡೋಸರ್ಗಳು ಭಾರಿ ಸದ್ದು ಮಾಡ್ತಾ ಇದ್ವೆ. ಇತ್ತೀಚೆಗೆ ಜೆ ಖಾನ್ ರಸ್ತೆಯಲ್ಲಿರುವಂತಹ ಒಂದು ಅಕ್ರಮ ಲೆದರ್ ಫ್ಯಾಕ್ಟರಿಗೆ ಬೆಂಕಿ ಬಿದ್ದಾಗ ತಕ್ಷಣ ಎಚ್ಚೆತ್ತುಕೊಂಡ ಸರ್ಕಾರ ಅಕ್ರಮ ಕಟ್ಟಡಗಳನ್ನ ಹುಡುಕಿ ನೆಲಸಮ ಮಾಡೋದಕ್ಕೆ ಶುರು ಮಾಡಿತು. ಈ ಆಕ್ಷನ್ ಈಗ ಯಾವ ಮಟ್ಟಕ್ಕೆ ತೀವ್ರಗೊಂಡಿದೆ ಅಂದ್ರೆ ಹೌರಾ ಜಂಕ್ಷನ್ ನ ರೈಲ್ವೆ ಸ್ಟೇಷನ್ ಬಳಿ ಇದ್ದಂತಹ ಎಲ್ಲಾ ಅಕ್ರಮ ಕಟ್ಟಡಗಳನ್ನು ಧ್ವಂಸ ಮಾಡಲಾಗಿದೆ. ಗಂಗಾ ಘಾಟ್ ಬಳಿಯಲ್ಲೂ ಕೂಡ ಬುಲ್ಡೋಸರ್ ಘರ್ಜನೆ ಜಾಸ್ತಿಯಾಗಿದೆ. ಕೋಲ್ಕತ್ತಾದ ಬಸ್ ಟರ್ಮಿನಲ್ ನಲ್ಲೂ ಅಕ್ರಮಕೋರರನ್ನ ನೆಲಸಮ ಮಾಡಲಾಗ್ತಾ ಇದೆ. ಒಂದು ಮಾಹಿತಿಯ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಎಷ್ಟು ಅಕ್ರಮ ಕಟ್ಟಡಗಳಿದಾವೋ ಅದರ ದುಪ್ಪಟ್ಟು ಪ್ರಮಾಣದ ಅಕ್ರಮ ಕಟ್ಟಡಗಳು ಪಶ್ಚಿಮ ಬಂಗಾಳದಲ್ಲಿದ್ದಾವೆ. ಒಂದು ವೇಳೆ ಸುವೇಂದು ಅಧಿಕಾರಿ ಅವರು ಇದೇ ರೀತಿಯಾಗಿ ಕ್ರಮ ಕೈಗೊಂಡು ಮುಂದುವರೆಸಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಬುಲ್ಡೋಸರ್ಗೆ 10 ನಿಮಿಷವೂ ವಿರಾಮ ಇರುವುದಿಲ್ಲ. ಅಷ್ಟರ ಮಟ್ಟಿಗೆ ಬಂಗಾಳದಲ್ಲಿ ಲ್ಯಾಂಡ್ ಮಾಫಿಯಾ ಬೆಳೆದು ನಿಂತಿದೆ. ಫಾಲ್ತಾದಲ್ಲಿ ಸಿಂಗಂ ವರ್ಸಸ್ ಪುಷ್ಪ, ಜಹಾಂಗೀರ್ ಖಾನ್ಗೆ ಕೌಂಟರ್. ಇನ್ನು ಈ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಫಾಲ್ತಾದ ಜಹಾಂಗೀರ್ ಖಾನ್ ಬಹಳ ಸದ್ದು ಮಾಡಿದ್ದ ಸಿಂಗಂ ಖ್ಯಾತಿಯ IPS ಅಧಿಕಾರಿ ಅಜಯ್ ಪಾಲ್ ಶರ್ಮಾ ಅವರು ಹೋಗಿ ಧಮಕಿ ಹಾಕದಾಗ ಈ ಜಹಾಂಗೀರ್ ಖಾನ್ ಇಡೀ ದೇಶಾದ್ಯಂತ ಕುಖ್ಯಾತಿ ಗಳಿಸಿದ್ದ. ಅಲ್ಲಿ ವ್ಯಾಪಕ ಅಕ್ರಮ ನಡೀತಾ ಇದ್ದರಿಂದ ಚುನಾವಣಾ ಆಯೋಗ ಮೇ 21ನೇ ತಾರೀಕಿಗೆ ಪುನಃ ಚುನಾವಣೆ ನಡೆಸೋದಕ್ಕೆ ತೀರ್ಮಾನ ಮಾಡಿದೆ. ಈ ಸಂದರ್ಭದಲ್ಲಿ ಜಹಾಂಗೀರ್ ಖಾನ್ ಆ ಅಜಯ್ ಪಾಲ್ ಶರ್ಮಾ ಸಿಂಗಂ ಆದ್ರೆ, ನಾನು ಪುಷ್ಪ, ನೀವು ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೂರುವ ಚಾಲಾಕಿ ಅಂತ ಧಿಮಾಕಿನಿಂದ ಹೇಳಿಕೊಂಡು ಓಡಾಡ್ತಾ ಇದ್ದ. ಇದಕ್ಕೆ ಬಂಗಾಳದ ಸಿಎಂ ಸುವೇಂದು ಅಧಿಕಾರಿಯವರು ಕೊಟ್ಟಿರುವ ಸ್ಟೇಟ್ಮೆಂಟ್ ಭಾರಿ ಸ್ಫೋಟಕವಾಗಿದೆ. ಕಳೆದ 10 ವರ್ಷಗಳಿಂದ ಫಾಲ್ತಾದ ಜನರಿಗೆ ಮುಕ್ತವಾಗಿ ಮತದಾನ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈ ಬಾರಿ ನೀವು ಯಾರಿಗೂ ಕೂಡ ತಲೆಬಾಗೋದು ಬೇಕಾಗಿಲ್ಲ, ಮುಕ್ತವಾಗಿ ಬಂದು ಬಿಜೆಪಿಯನ್ನ 1 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಿ ಆ ಸೋ ಕಾಲ್ಡ್ ಪುಷ್ಪ ಇದಾನಲ್ಲ ಆತನನ್ನ ಮನೆಗೆ ಕಳಿಸ್ಬಿಡಿ ಅಂತ ಅಬ್ಬರಿಸಿದ್ರು. ಫಾಲ್ತಾ ಕ್ಷೇತ್ರವು ಅಭಿಷೇಕ್ ಬ್ಯಾನರ್ಜಿ ಅವರ ಭದ್ರಕೋಟೆಯಾದ ಡೈಮಂಡ್ ಹಾರ್ಬರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. ಇಲ್ಲಿ ಜಹಾಂಗೀರ್ ಖಾನ್ ನನ್ನ ಮಟ್ಟ ಹಾಕಿ ಫಾಲ್ತಾ ಜನರು ಒಬ್ಬ
ವ್ಯಕ್ತಿಯನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಇವೆಲ್ಲದರ ಜೊತೆಗೆ ಈ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಅಲ್ಲಿ ಗೋಹತ್ಯ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಅಭಿಯಾನ ನಡೀತಾ ಇದೆ. ಹಾಗೆ ನೋಡೋಕ್ ಹೋದ್ರೆ ಪಶ್ಚಿಮ ಬಂಗಾಳದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಸಂಪೂರ್ಣವಾಗಿ ಜಾರಿಯಲ್ಲಿಲ್ಲ. ಆದರೆ ಅಲ್ಲಿ ಸ್ಲಾಟರ್ ರೆಗ್ಯುಲೇಷನ್ ಆಕ್ಟ್ ಜಾರಿಯಲ್ಲಿದೆ. ಇಷ್ಟು ದಿನ ಅದಕ್ಕೆ ಕವಡೆ ಕಾಸಿನ ಬೆಲೆ ಇರಲಿಲ್ಲ. ಆದರೆ ಹೊಸ ಸರ್ಕಾರ ಈಗ ಅದನ್ನೇ ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡೋದಕ್ಕೆ ಬರ್ತಾ ಇದೆ. ರೆಸ್ಟೋರೆಂಟ್ ನ ಪ್ರಮುಖ ಖಾದ್ಯಗಳೇ ಬೀಫ್ ನಿಂದ ಮಾಡಲ್ಪಟ್ಟಿರುತ್ತೆ. ಆದ್ರೆ ಈಗ ಅದೇ ನಿಜಾಮ್ಸ್ ರೆಸ್ಟೋರೆಂಟ್ ನ ಮೆನುವಿನಲ್ಲಿ ಬೀಫ್ ಅನ್ನ ಕಂಪ್ಲೀಟ್ ಆಗಿ ತೆಗೆದು ಹಾಕಲಾಗಿದೆ. ಕಾರಣ ಏನು ಗೊತ್ತಾ? ಕಾನೂನು ಎಷ್ಟು ಕಟ್ಟುನಿಟ್ಟಾಗಿದೆ ಅಂದ್ರೆ ಅವರಿಗೆ ಬೀಫ್ ಸಿಗ್ತಾ ಇಲ್ಲವಂತೆ. ಆ ಮಟ್ಟಕ್ಕೆ ಬಂಗಾಳದ ಸರ್ಕಾರ ಸ್ಲಾಟರ್ ರೆಗ್ಯುಲೇಷನ್ ಆಕ್ಟ್ ಅನ್ನ ಜಾರಿಗೆ ತಂದು ಗೋರಕ್ಷಕ ಕೆಲಸ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಬಂಗಾಳದ ಜನ ಮತ್ತು ದೇಶದ ಜನ ಹೊಸ ಸರ್ಕಾರದಿಂದ ಏನೇನ್ ಬಯಸ್ತಾ ಇದ್ರು ಅದೇ ಪ್ರಕಾರವಾಗಿ ಸುವೇಂದು ಅಧಿಕಾರಿ ತಮ್ಮ ಆಡಳಿತವನ್ನ ಆರಂಭ ಮಾಡಿದ್ದಾರೆ. ಹನಿಮೂನು ಅಥವಾ ಪ್ರವಾಸದಂತಹ ಕಾಲಹರಣ ಮಾಡದೆ ಜನಾದೇಶ ಬರ್ತಾ ಇದ್ದಂತೆ ಫುಲ್ ಆಕ್ಟಿವ್ ಆಗಿದ್ದಾರೆ ಸುವೇಂದು ಅಧಿಕಾರಿ. ಓಲೈಕೆ ರಾಜಕಾರಣ ಮಾಡದೆ ಕಾನೂನು ಎಲ್ರಿಗೂ ಒಂದೇ ಎನ್ನುವುದನ್ನ ಸಾಬೀತುಪಡಿಸುತ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ 15 ವರ್ಷಗಳ ಆಡಳಿತದ ಕಪ್ಪು ಚುಕ್ಕಿಗಳನ್ನ ಕೇವಲ ಒಂದೇ ವಾರದಲ್ಲಿ ತಿದ್ದಿ ಮಾತು ಕಮ್ಮಿ ಕೆಲಸ ಜಾಸ್ತಿ ಎನ್ನುವ ಟ್ರೆಂಡ್ ಹುಟ್ಟು ಹಾಕಿದ್ದಾರೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಬಂಗಾಳದಲ್ಲಿ 75 ಮುಸ್ಲಿಂ ಜಾತಿಗೆ ಕೊಟ್ಟಿದ್ದ ಒಬಿಸಿ ಮೀಸಲಾತಿಯನ್ನ ರದ್ದುಗೊಳಿಸಲು ಸುವೇಂದು ಅಧಿಕಾರಿ ಸುಪ್ರೀಂ ಕೋರ್ಟ್ನಿಂದ ಕೇಸ್ ಹಿಂಪಡೆದಿದ್ದು 100ಕ್ಕೆ 100 ಸರಿಯಾದ ನಿರ್ಧಾರ ಅಂತ ನೀವು ಭಾವಿಸ್ತೀರಾ? ರಸ್ತೆಯಲ್ಲಿ ನಮಾಜ್ ಮಾಡೋದನ್ನ ಬ್ಯಾನ್ ಮಾಡಿ ಕಾನೂನು ಪಾಲಿಸುವಂತೆ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿರುವ ಬಂಗಾಳದ ಪೊಲೀಸರ ಕಾರ್ಯವೈಖರಿಗೆ ನಿಮ್ಮ ಬೆಂಬಲ ಇದೆಯಾ? ಉತ್ತರ ಪ್ರದೇಶದಲ್ಲಿ ಸಕ್ಸಸ್ ಆಗಿರುವ ಯೋಗಿ ಮಾಡೆಲ್ ಪಶ್ಚಿಮ ಬಂಗಾಳದ ಕಟ್ ಮನಿ ಮತ್ತು ಮಾಫಿಯಾ ದಂಧೆಗೆ ಶಾಶ್ವತವಾದ ಎಂಡ್ ಕಾರ್ಡ್ ಹಾಕಲಿದೆಯಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಬಂಗಾಳದಲ್ಲಿ ಜಾರಿಯಾಗಿರುವ ಈ ಕ್ರಾಂತಿಕಾರಿ ಬದಲಾವಣೆಗಳ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.